ಆಡಳಿತಾತ್ಮಕವಾಗಿ ಪರಿಣಾಮ ಬೀರುತ್ತೆ ಅಂತ ಎಷ್ಟೇ ಬಾರಿ ತಡೆಯೋ ಪ್ರಯತ್ನ ಮಾಡಿದ್ರೂ ಕೂಡ ಮತ್ತೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬರೋದನ್ನ ಕಾಣ್ತಾ ಇದ್ದೀವಿ. ನವೆಂಬರ್ ವೇಳೆಗೆ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗಲಿದೆಯಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದು ಈ ಭಾಗವಾಗಿಯೇ ಈ ಹೇಳಿಕೆಗಳು ಹೊರ ಬರ್ತಿದೆಯಾ ಅನ್ನುವಂತ ಪ್ರಶ್ನೆ ಕೂಡ ಏಳ್ತಾ ಇದೆ. 2028ಕ್ಕೆ ಡಿಕೆಶಿನ ಸಿಎಂ ಮಾಡಿ ಅಂತ ಈಗಾಗಲೇ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಅಲ್ಲ, ಬೇಕಾದ್ರೆ ಡಿಕೆಶಿ ಪ್ರಧಾನ ಮಂತ್ರಿನೇ ಆಗ್ಲಿ ಅಂತ ಹೇಳಿ ರಾಜಣ್ಣ ಮಾತನಾಡಿದ್ದಾರೆ. ಪದೇ ಈ ರೀತಿ ಮಾತನಾಡೋದ್ರಿಂದ, ಸ್ಟೇಟ್ಮೆಂಟ್ಗಳನ್ನ ಕೊಡೋದ್ರಿಂದ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹ ವಿಚಾರ ಇದ್ರೂ ಕೂಡ ಇದು ಮತ್ತೆ ಬೆಳಕಿಗೆ ಬರುತ್ತೆ, ಚರ್ಚೆಗೆ ಗ್ರಾಸವಾಗ್ತಾ ಹೋಗುತ್ತೆ. ಹಾಗಾದ್ರೆ ನವೆಂಬರ್ ವೇಳೆಗೆ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತಾ ಅನ್ನುವ ಪ್ರಶ್ನೆ ಇದೆ. ಸಿಎಂ ಆಪ್ತ ಸಚಿವರು ಮಾತ್ರ ಈ ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲೆಲ್ಲ ಗರಂ ಆಗ್ತಾರೆ. ನಿನ್ನೆಯಷ್ಟೇ ಸಚಿವ KN ರಾಜಣ್ಣ ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ, ಪ್ರಧಾನಿಗಳಾಗಲಿ ಯಾರು ಬೇಡ ಅಂತಾರೆ ಅಂತೆಲ್ಲ ಒಂದು ರೀತಿ ವ್ಯಂಗ್ಯವಾಗಿ ಮಾತನಾಡಿದ್ರು. ಬಟ್ ಪದೇ ಸಿಎಂ ಬದಲಾವಣೆಯ ವಿಚಾರದ ಭಾಗವಾಗಿಯೇ ಇಲ್ಲಿ ಸ್ಟೇಟ್ಮೆಂಟ್ಗಳು ಹೊರಗೆ ಬರ್ತಿರೋದು ಒಂದು ರೀತಿ ಪಕ್ಷದಲ್ಲಿನೇ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಾ, ಈ ವಿಚಾರವನ್ನ ಪದೇ ತಡೆಯೋ ಪ್ರಯತ್ನವನ್ನ ಮಾಡಿದ್ರೂ ಕೂಡ, ಎಷ್ಟೇ ತಂತ್ರಗಳನ್ನ ಅನುಸರಿಸಿದ್ರೂ ಕೂಡ ಸಿಎಂ ಬದಲಾವಣೆ ಅನ್ನುವಂತ ಒಂದು ಟಾಪಿಕ್ ಮುನ್ನೆಲೆಗೆ ಬರ್ತಾನೆ ಇದೆ. ಈಗ ಯಾವ ರೀತಿಯ ಬೆಳವಣಿಗೆಗೆ ಇದು ಕಾರಣ ಆಗ್ತಾ ಇದೆ? ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟವ್ರು ಯಾರು ಅಂತ? ಪ್ರಜ್ವಲ, ನವೆಂಬರ್ ಅಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದಿಷ್ಟು ಕ್ಷಿಪ್ರವಾದಂತಹ ಬೆಳವಣಿಗೆ ಆಗತ್ತೆ ಅನ್ನುವಂತಹದ್ದು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚೆ. ಅಧಿಕಾರ ಹಂಚಿಕೆ ಸೂತ್ರ ಏನಿದೆ, ಆ ಅಧಿಕಾರ ಹಂಚಿಕೆ ಸೂತ್ರ ನವೆಂಬರ್ ಅಲ್ಲೇ ಆಗಿ ಹೋಗುತ್ತೆ ಅನ್ನುವಂತಹ ರೀತಿಯಲ್ಲಿ ಮಾತುಕತೆಗಳು, ಚರ್ಚೆಗಳು ಆಗ್ತಾ ಇದೆ. ಅದರ ಬೆನ್ನಲ್ಲೇ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಎದುರುಗಡೆನೆ DK ಶಿವಕುಮಾರ್ ಮುಂದೆ DK ಶಿವಕುಮಾರ್ ಸರ್ಕಾರ ಅನ್ನುವಂತಹ ಮಾತನ್ನ ಏನ್ ಹೇಳಿದ್ರು, ಆಗಿನಿಂದ ಮತ್ತಷ್ಟು ಚರ್ಚೆ ಜೋರಾಗಿರುವಂತಹದ್ದು. ಅಂದ್ರೆ ಇಲ್ಲಿಯವರೆಗೂ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಯಾರೂ ಕೂಡ ಬಾಯ್ ಬಿಡಬೇಡಿ, ಮಾತನಾಡಬೇಡಿ ಅನ್ನುವಂತಹ ಹೈಕಮಾಂಡ್ ಸೂಚನೆ ಏನಿತ್ತು, ಆ ಸೂಚನೆಯ ಬೆನ್ನಲ್ಲೇ ಎಲ್ರೂ ಒಂದಿಷ್ಟು ತಟಸ್ಥರಾಗಿದ್ರು. ಆದ್ರೆ ಇದೀಗ ಮತ್ತೆ ಈ ವಿಚಾರ ಬಂದಿರುವಂತಹದ್ದು ನವೆಂಬರ್ ಹತ್ರ ಆಗ್ತಾ ಇದೆ. ಹಾಗಾಗಿಯೇ ವೇದಿಕೆ ಮೇಲೆ DK ಶಿವಕುಮಾರ್ ಹೇಳಿದ್ರ, ಎಲ್ರಿಗೂ ಕೂಡ ಅದನ್ನ ನೆನಪಿಸುವಂತಹ ಕೆಲಸ ಮಾಡಿದ್ರ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆದ್ರೆ DK ಶಿವಕುಮಾರ್ ಅವರ ನಡೆಗೆ ಇದೀಗ ಸಿಎಂ ಆಪ್ತ ಬಣ ಮತ್ತೊಮ್ಮೆ ಗರಂ ಆಗಿರುವಂತಹದ್ದು. ನಿನ್ನೆ ಅಷ್ಟೇ KN ರಾಜಣ್ಣ ಮಾತನಾಡ್ತಾ ಹೇಳ್ತಾ ಇದ್ರು, ಅವ್ರನ್ನ ಯಾರು ಬೇಡ ಅಂದಿದ್ದಾರೆ, ಸಿಎಂ ಆಗ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಯಾರು ಬೇಡ ಅಂದ್ರು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ರು. ಅಷ್ಟೇ ಅಲ್ಲ, ಇದೊಂದು ಮತ್ತೊಮ್ಮೆ ವಿಪಕ್ಷಕ್ಕೆ ಅಸ್ತ್ರ ಕೂಡ ಆಗ್ತಾ ಇದೆ, ಆಹಾರ ಕೂಡ ಆಗ್ತಾ ಇದೆ. ನಾವೇ ಆಹಾರವನ್ನ ವಿಪಕ್ಷಗಳಿಗೆ ಕೊಟ್ಟಂಗಾಗ್ತಿದೆ. ಸರಿಯಾದ ರೀತಿಯಲ್ಲಿ ಅಧಿಕಾರ ನಡೆಸುವಂತಹ ಸಮಯದಲ್ಲಿ ಈ ರೀತಿ ಹೇಳಿಕೆಗಳು, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಸರಿಯಲ್ಲ ಅನ್ನುವಂತಹದ್ದು ಸಿಎಂ ಆಪ್ತ ಬಣದ ಒಂದಿಷ್ಟು ಅನಿಸಿಕೆ. ಹಾಗಾಗಿ ಎಲ್ರಿಗೂ ಸುಮ್ನಿರಿ ಅನ್ನುವಂತಹ ಹೈಕಮಾಂಡ್ DK ಶಿವಕುಮಾರ್ ಅವರ ಹೇಳಿಕೆ ಏನಿದೆ, ಆ ಹೇಳಿಕೆ ಡ್ಯಾಮೇಜ್ ಆಗುತ್ತೆ, ಹಾಗಾಗಿ ಅವರಿಗೂ ಕೂಡ ಸುಮ್ನಿರಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೈಕಮಾಂಡ್ ನ ಮುಂದೆ ಹೋಗಿ ಹೇಳುವಂತಹ ಸಾಧ್ಯತೆಗಳು, ಆ ರೀತಿ ಚಿಂತನೆಗಳನ್ನ ಅವರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಜ್ವಲ. ವೆಲ್ ದೀಪಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.